ರಾಜಿ ಸೊಪ್ಪಿನ ಸಾರು ಮಾಡೇನಪ್ಪಿ. ಅದ್ರ ಜೊತೆಗೆ ರಾಗಿ ಮುದ್ದೆ ಮಾಡ್ಲಾ, ಚಲೋ ಆಕ್ಕೈತಿ. ಅಯ್ಯ, ರಾಗಿ ಮುದ್ದೆ ತಿನ್ಬೇಕನ್ಸಾಯತ್ತೆ ನಿಮ್ಗೆ ಅತ್ತಡ್ ಹಂಗಾರ. ಫಸ್ಟ್ ಹಿಟ್ನ ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು. ಈ ಕಡೆ ಒಲಿ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1.5 ಗ್ಲಾಸ್ ಆಗುವಷ್ಟು ನೀರ್ ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈ ಕಡೆ 1 ಸ್ಪೂನ್ ರಾಗಿ ಹಿಟ್ಟು ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕುವಂತ ಗಂಟ್ ಹೋಗೋಂಗ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನ ನಾವೇನ್ ಒಲಿ ಮೇಲೆ ಇಟ್ಟೇವಲ್ಲ ನೀರ್, ಆ ನೀರ್ ಹಾಕಿ ಚಲೋ ತಂಗ ಕೈ ಆಡಿಸ್ಕೋಬೇಕು. ಈಗ ಈ ನೀರ್ ಕುದಿ ಹದ್ದಾಗ ನಾವೇನ್ 1 ಗ್ಲಾಸ್ ಹಿಟ್ಟು ತಗೊಂಡೇವಲ್ಲ, ಆ ಹಿಟ್ನ ಇದಕ್ ಸುರುವಿ ಆ ನೀರು ಹಿಟ್ಟಿನ ಮೇಲೆ ಕುದುಕೊಂತ ಬರ್ಬೇಕು. ಹಿಂಗ ಹಿಟ್ಟು ಚಲೋ ತಂಗ ಬೇಯ್ಬೇಕು. 1-2 ನಿಮಿಷ ಹಿಟ್ಟನ ಹಿಂಗ ಕುದಿಸ್ಬೇಕು ನೀರೊಳಗ. 1-2 ನಿಮಿಷ ಕುದ್ದಿಂದ 1 ಸ್ಪೂನ್ ಇಲ್ಲ ಚಮಚೆ ತಗೊಂಡು ಚಂದಂಗ ಅದನ್ನ ಜಿಗಟ್ ಮಾಡ್ಕೋಬೇಕು. ನೋಡ್ರಿ, ಹಿಂಗ್ ಚಲೋ ತಂಗ ತಿರುಬೇಕು. ಅದೊಂದ್ ಸ್ವಲ್ಪ ಗಂಟಿಲ್ಲಾರ್ದಂಗ್ ತಿರುಕೊಂತಿರ್ಬೇಕು. ಈಗ ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಪ್ಲೇಟ್ ಮುಚ್ಚಿ ಚಲೋ ತಂಗ ಉಗಿ ಒಳಗ ಅದನ್ನ ಬೇಯಿಸ್ಬೇಕು. ಇದ್ ಬೆಂದಿಂದ ಈ ಕಡೆ ಒಂದ್ ತಾಟ್ ತಗೊಂಡು ಅದಕ್ಕೊಂದ್ ಸ್ವಲ್ಪ ತುಪ್ಪ ಹಾಕಿ ಅದನ್ನ ತುಪ್ಪ ಚಲೋ ತಂಗ ಆ ಕಡೆ ಹಚ್ಕೋಬೇಕು. ಈಗ ನಾವೇನ್ ಜಿಗಟ್ ರೆಡಿ ಮಾಡ್ಕೊಂಡೇವಲ್ಲ ರಾಗಿ ಮುದ್ದೆ ಮಾಡಕಂತ, ಅದನ್ನೆಲ್ಲಾದನ್ನು ಈ ತಾಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕೈಗೆ ಒಂದ್ ಸ್ವಲ್ಪ ನೀರ್ ಹಚ್ಕೊಂತ ಹಿಟ್ನ ಹಿಂಗ್ ಚಲೋ ತಂಗ ನಾದ್ಕೋಬೇಕು. ಇಷ್ಟ ಹಿಟ್ ನಾದ್ಕೊಂಡ್ಮೇಲೆ ನಮ್ಗೆ ಎಷ್ಟ್ ಅಳತಿ ಬೇಕಲ್ಲ ರಾಗಿ ಮುದ್ದಿ, ಅಷ್ಟ್ ಹಿಟ್ ತಗೊಂಡು ಚಲೋ ತಂಗ ರೌಂಡ್ ಶೇಪ್ ಕೊಟ್ರ ಮಸ್ತ್ ಅಂದ ರುಚಿ ಬಿಸಿ ರಾಗಿ ಮುದ್ದಿ ರೆಡಿ ಆಕ್ಕೇತಿ. ಬರ್ರಿ ತಗೋರಿ ತಿನ್ರಿ, ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.